Hello everyone. Today in this slide number layers. So ಇವತ್ತು layers properties ನ ತಿಳ್ಕೊಳ್ಳೋಣ. So first one layers properties ಗೆ ಶಾರ್ಟ್ಕಟ್ ಕೀ ಬಂದು LA enter. ಸೊ ನಮ್ಗೆ ಈ ತರ ಲೇಯರ್ಸ್ ಪ್ರಾಪರ್ಟೀಸ್ ಮ್ಯಾನೇಜರ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಾವು ಲೇಯರ್ಸ್ ನ ಆಡ್ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ ಒನ್ ಇಲ್ಲಿ ನ್ಯೂ ಲೇಯರ್. ಸೊ ನಮ್ಗೆ ನ್ಯೂ ಲೇಯರ್ ಬೇಕು ಅಂದ್ರೆ ಇಲ್ಲಿ ನ್ಯೂ ಲೇಯರ್ ಅಲ್ಲಿ ಹೋಗಿ Alt+N ಅಂತ ಕೊಟ್ರೆ ಸೊ ನಮ್ಗೆ ನ್ಯೂ ಲೇಯರ್ ಓಪನ್ ಆಗುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮ್ಗೆ ನ್ಯೂ ಲೇಯರ್ ಬರುತ್ತೆ. ನ್ಯೂ ಲೇಯರ್ ಅಲ್ಲಿ ಇವಾಗ ನಾನು ಲೈನ್ ನ ಕ್ರಿಯೇಟ್ ಮಾಡ್ತೀನಿ, ತಗೋತೀನಿ ಅಂತ ಅಂದ್ರೆ ಸೊ ಇಲ್ಲಿ ಲೈನ್ ಟೈಪ್ ಅಂತ ಕೊಡ್ತೀನಿ. ಲೈನ್ ಟೈಪ್ ನೇಮ್ ಕೊಡ್ತೀನಿ, ಆಡ್ ಮಾಡ್ತೀನಿ. ಸೊ ಇಲ್ಲಿ ಕಲರ್ ನ ಚೇಂಜ್ ಮಾಡ್ಕೊತೀನಿ. ವೈಟ್ ಕಲರ್ ಇದೆ, ಇಲ್ಲಿ ಕಲರ್ ನ ಚೇಂಜ್ ಮಾಡ್ತೀನಿ. ಓಕೆ. ಸೊ ನೆಕ್ಸ್ಟ್ ನಾನು ಮತ್ತೆ ಲೇಯರ್ ನ ಆಡ್ ಮಾಡ್ತೀನಿ, ಮತ್ತೆ ಲೇಯರ್ ನೇಮ್ ಕೊಡ್ತೀನಿ. ಸೊ ನೆಕ್ಸ್ಟ್ ಇಲ್ಲಿಗ ಸರ್ಕಲ್ ತಗೋತೀನಿ. ಸೊ ಸರ್ಕಲ್ ಅಂತ ಟೈಪ್ ಮಾಡ್ತೀನಿ. ನೆಕ್ಸ್ಟ್ ಲೇಯರ್ ಮತ್ತೆ Alt+N ನ ಪ್ರೆಸ್ ಮಾಡಿದ್ರೆ ನ್ಯೂ ಲೇಯರ್ ಬರುತ್ತೆ. ನ್ಯೂ ಲೇಯರ್ ಗೆ ಶಾರ್ಟ್ ಕಟ್ ಕೀ Alt+N. ಸೊ ನ್ಯೂ ಲೇಯರ್ ಬಂತು. ಇಲ್ಲಿ ರೆಕ್ಟಾಂಗಲ್, ತಗೋತೀವಿ. ಕಲರ್ ನ ಚೇಂಜ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ನಾವು ಲೇಯರ್ಸ್ ನ ಕ್ರಿಯೇಟ್ ಮಾಡ್ಕೋಬೇಕು. ಲೇಯರ್ಸ್ ನ ಕ್ರಿಯೇಟ್ ಮಾಡ್ಕೊಂಡು ಆಮೇಲೆ ಇಲ್ಲಿ ಕಲರ್ ನ ಬೇಕಾದ್ರೆ ನೆಕ್ಸ್ಟ್ ಸೆಲೆಕ್ಟ್ ಮಾಡಿ ಓಕೆ ಮಾಡಿ. ನೆಕ್ಸ್ಟ್ ಕಲರ್ ನ ಚೇಂಜ್ ಮಾಡಿ ಓಕೆ ಕೊಡಿ. ಸೊ ಮತ್ತೆ ಇಲ್ಲಿ ಕಲರ್ ಚೇಂಜ್ ಮಾಡ್ತೀನಿ. ಓಕೆ. ಪ್ಲಾನ್ ಹಾಕ್ತಿವಿ. ಒಂದು ಪ್ಲಾನ್ ಹಾಕ್ಬೇಕು ಅಂದ್ರೆ ನಮ್ಗೆ ವಾಲ್ ಬರುತ್ತೆ, ವಿಂಡೋಸ್ ಬರುತ್ತೆ, ಡೋರ್ ಬರುತ್ತೆ, ಫರ್ನಿಚರ್ಸ್ ಬರುತ್ತೆ. ಇದನ್ನೆಲ್ಲ ನಾವು ಲೇಯರ್ಸ್ ಅಲ್ಲಿ ಅಪ್ಲೈ ಮಾಡ್ಬೇಕು. ಸೊ ಒಂದೊಂದ್ ಲೇಯರ್ ಅನ್ನು ನಾವು ತಗೊಂಡ್ರೆ ನಮ್ಗೆ ಈಸಿಯಾಗಿ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಲೈನ್ ಅಂತ ತಗೊಂಡಿದ್ದೀನಿ. ಲೈನ್ ಟೈಪ್ ಅಲ್ಲಿ ಅಂತ ಅಂದ್ರೆ ಲೈನ್ ಅಲ್ಲಿ ವಾಲ್ ಬರುತ್ತೆ. ಸೊ ವಾಲ್ ನ ಡ್ರಾ ಮಾಡ್ತೀವಿ ಲೈನ್ಸ್ ಅಲ್ಲಿ. ಸೊ ಆ ಲೈನ್ಸ್ ನೆಲ್ಲ ನಾವು ಲೈನ್ ಟೈಪ್ ಅಲ್ಲಿ ಅಪ್ಲೈ ಮಾಡ್ಕೋಬಹುದು. ಅದು ಯಾವ ತರ ಅಂತ ನೋಡೋಣ. ಸೊ ಇಲ್ಲಿ ಲೇಯರ್ಸ್ ನ ಕ್ರಿಯೇಟ್ ಮಾಡ್ಕೊಂಡಿದೀವಿ. ಸೊ ನೆಕ್ಸ್ಟ್ ಇಲ್ಲಿ ಇನ್ ಕೇಸ್ ಲೇಯರ್ಸ್ ಬೇಡ ಅಂತ ಅಂದ್ರೆ ಇಲ್ಲಿ ಡಿಲೀಟ್ ಅಂತ ಇರುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡಿಲೀಟ್ ಅಂತ ಕೊಡ್ಬೇಕು. ಡಿಲೀಟ್ ಲೇಯರ್. Alt+D ಅಂತ ಪ್ರೆಸ್ ಮಾಡಿದ್ರೆ ಸೊ ಆ ಲೇಯರ್ ನಮ್ಗೆ ಡಿಲೀಟ್ ಆಗುತ್ತೆ. ಸೊ ಇಲ್ಲಿ ಲೇಯರ್ಸ್ ನ ಕ್ರಿಯೇಟ್ ಮಾಡ್ಕೊಂಡಿದೀನಿ. ಸೊ ಇವಾಗ ಲೇಯರ್ಸ್ ಕ್ರಿಯೇಟ್ ಆಗಿದೆ. ಸೊ ಇವಾಗ ನಾನು ಲೈನ್ ಟೈಪ್ ನ ಸೆಲೆಕ್ಟ್ ಮಾಡಿ ಇಲ್ಲಿ ಲೈನ್ ನ ಡ್ರಾ ಮಾಡ್ತೀನಿ. ಸೊ ಇದು ಒಂದು ಲೇಯರ್. ಸೊ ಇದು ಲೇಯರ್ ಪ್ರಾಪರ್ಟೀಸ್ ಅಲ್ಲಿ ಲೈನ್ ಟೈಪ್ ಅಂತ ತಗೊಂಡ್ರೆ ಲೈನ್ ಪ್ರಾಪರ್ಟೀಸ್ ಅಲ್ಲಿ ನಮ್ಗೆ ಇದೇ ತರ ಲೈನ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಇದು ಮಾತ್ರ ಲೈನ್ ಟೈಪ್ ಅಲ್ಲಿ ನಾವೇನೇ ಚೇಂಜ್ ಮಾಡಿದ್ರು ಸರ್ಕಲ್ ಹಾಕ್ಬೇಕು ಅಂದ್ರೆ ಲೇಯರ್ಸ್ ಪ್ರಾಪರ್ಟೀಸ್ ಅಲ್ಲಿ ಅಪ್ಲೈ ಮಾಡ್ಕೊಂಡು ನಾವು ಇಲ್ಲಿ ಸರ್ಕಲ್ ನ ಡ್ರಾ ಮಾಡಿದ್ರೆ ಲೈನ್ ಟೈಪ್ ಅಲ್ಲೇ ಅದು ಡ್ರಾ ಆಗುತ್ತೆ. ಲೇಯರ್ ಪ್ರಾಪರ್ಟೀಸ್ ಅಲ್ಲಿ ನೆಕ್ಸ್ಟ್ ನಾನು ಇಲ್ಲಿ ಸರ್ಕಲ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಲೇಯರ್ ಪ್ರಾಪರ್ಟೀಸ್ ಅಲ್ಲಿ ಸರ್ಕಲ್. ಸೊ ಸರ್ಕಲ್ ಲೇಯರ್ ಅಲ್ಲಿ ತಗೊಂಡು ಸೊ ನಾನು ಇಲ್ಲಿ ಸರ್ಕಲ್ ನ ಕ್ರಿಯೇಟ್ ಮಾಡ್ತೀನಿ. ಸೊ ಇದು ಸರ್ಕಲ್. ಸೊ ಇದು ಸರ್ಕಲ್. ಸೊ ಸರ್ಕಲ್ ಅಲ್ಲಿ ಈ ತರ ನಾವ್ ಏನ್ ಟೈಪ್ ಮಾಡ್ತೀವಿ. ಸೊ ಇವಾಗ ಡೋರ್ ಅಂತ ತಗೊಂಡ್ವಿ ಅಂದ್ರೆ ಡೋರ್ ಅಂತ ಹಾಕ್ಬೋದು. ಸೊ ಇಲ್ಲಿ ರೆಕ್ಟಾಂಗಲ್ ಅಂತ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ರೆಕ್ಟಾಂಗಲ್ ಬಾಕ್ಸ್ ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ರೆಕ್ಟಾಂಗಲ್ ಬಾಕ್ಸ್ ನ ಡ್ರಾ ಮಾಡ್ತೀನಿ. ಸೊ ಇದು ಲೇಯರ್. ಲೇಯರ್ ಅಲ್ಲಿ ನಾವ್ ಯಾವ ಲೇಯರ್ ಅನ್ನ ತಗೊಂಡು ನಾವು ಇಲ್ಲಿ ಕಮೆಂಟ್ಸ್ ನ ತಗೋತೀವೋ ಆ ಲೇಯರ್ ಅಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಕಲರ್ ಕೂಡ ಚೇಂಜ್ ಆಗುತ್ತೆ. ಆ ಲೇಯರ್ ಅಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನಮ್ಗೆ ಈ ಲೈನ್ ಈ ರೆಕ್ಟಾಂಗಲ್ ನಮ್ಗೆ ಮೂವ್ ಆಗ್ಬಾರ್ದು. ಸೊ ಈ ಪ್ಲೇಸ್ ಎಲ್ಲ ಇರ್ಬೇಕು ಅಂದ್ರೆ ಯಾವ ತರ ಮಾಡೋದು. ಸೊ ಲೇಯರ್ ಪ್ರಾಪರ್ಟಿನ ಯೂಸ್ ಮಾಡ್ಕೊಂಡು ನಾವು ಅದನ್ನ ಹೈಡ್ ಮಾಡ್ಕೋಬಹುದು, ಲಾಕ್ ಮಾಡ್ಕೋಬಹುದು.
ಸೊ ಫ್ರೀಸ್ ಮಾಡ್ಕೋಬಹುದು, ಅನ್ಫ್ರೀಸ್ ಕೂಡ ಮಾಡ್ಬೋದು. ಸೊ ನೆಕ್ಸ್ಟ್ ಯಾವ ತರ ಅಂತ ನೋಡೋಣ. ಲೇಯರ್ ಪ್ರಾಪರ್ಟೀಸ್ ನ ಸೆಲೆಕ್ಟ್ ಮಾಡ್ತೀನಿ. ಲೇಯರ್ ಪ್ರಾಪರ್ಟೀಸ್ ಅಲ್ಲಿ ಇವಾಗ ಲೈನ್ ನ ತಗೋತೀನಿ, ಲೈನ್ ಟೈಪ್ ಅಲ್ಲಿ. ಸೊ ಇಲ್ಲಿ ಆನ್ ಆಫ್ ಇದೆ, ಸೊ ಇಲ್ಲಿ ಆನ್ ಮಾಡ್ಕೋಬಹುದು, ಆಫ್ ಮಾಡ್ಬೋದು. ಸೊ ನೆಕ್ಸ್ಟ್ ಫ್ರೀಸ್ ಇದೆ, ಅನ್ಫ್ರೀಸ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರೀಸ್ ಆಗುತ್ತೆ, ಅನ್ಫ್ರೀಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಲಾಕ್ ಅಂತ ಇದೆ. ಸೊ ಲಾಕ್ ಮಾಡ್ಕೊಂಡ್ರೆ ನಮ್ಗೆ ಈ ಆಬ್ಜೆಕ್ಟ್ ಎಲ್ಲೂ ಕೂಡ ಮೂವ್ ಆಗಲ್ಲ. ಸೊ ಈ ತರ ಎಲ್ಲೂ ಕೂಡ ಸೆಲೆಕ್ಟ್ ಆಗುತ್ತೆ, ಬಟ್ ಯಾವ ಕಡೆನೂ ಮೂವ್ ಆಗಲ್ಲ. ಸೊ ಈ ತರ ನಾವು ಮಾಡ್ಕೋಬಹುದು. ಸೊ ಇಲ್ಲಿ ಏನಾದ್ರೂ ಲೈನ್ ತಗೋಬೇಕು ಅಥವಾ ಸರ್ಕಲ್ ತಗೋಬೇಕು ಅಂದ್ರೆ ನಾವ್ ಇದ್ರ ಮೇಲೆ ಕೂಡ ಡ್ರಾ ಮಾಡ್ಕೋಬಹುದು. ಓಕೆನಾ. ಸೊ ಆಮೇಲೆ ಲಾಕ್ ಓಪನ್ ಮಾಡ್ಬೋದು. ಸೊ ನೆಕ್ಸ್ಟ್ ರೆಕ್ಟಾಂಗಲ್ ಕಮಾಂಡ್. ರೆಕ್ಟಾಂಗಲ್ ಲೇಯರ್ ಅಲ್ಲಿ ಇದೀವಿ ಅಂತಂದ್ರೆ ಇಲ್ಲಿ ಕೂಡ ಆನ್ ಆಫ್ ಮಾಡ್ಕೋಬಹುದು ಮತ್ತೆ ಆನ್ ಕೂಡ ಮಾಡ್ಬೋದು. ಸೊ ನೆಕ್ಸ್ಟ್ ಫ್ರೀಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಲಾಕ್ ಮಾಡ್ಕೋಬಹುದು. ಸೊ ಲಾಕ್ ನ ಆಫ್ ಮಾಡ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಕಲರ್ ಕೂಡ ಚೇಂಜ್ ಮಾಡ್ಕೋಬಹುದು. ಯಾವ ತರ ಚೇಂಜ್ ಮಾಡ್ಕೊಳ್ಳೋದು ಅಂತ ಹೇಳಿದೀನಿ. ಸೊ ಇಲ್ಲಿ ಲೈನ್ ಬೇಕು, ಯಾವ ತರ ಲೈನ್ ಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊ, ಯಾವ ಟೈಪ್ ಲೈನ್. ಸೊ ಇಲ್ಲಿ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಇಲ್ಲಿ ಲೈನ್ ಟೈಪ್ ನ ಕೂಡ ನಾವು ಚೇಂಜ್ ಮಾಡ್ಕೋಬಹುದು. ಸೊ ಇಲ್ಲಿ ರೆಕ್ಟಾಂಗಲ್ ಬಾಕ್ಸ್ ಅಲ್ಲಿ ಬಂದು ಸೊ ಫಸ್ಟ್ ನೀವು ಲೈನ್ ಟೈಪ್ ನ ಇಲ್ಲಿ ಥಿಕ್ನೆಸ್ ನ ಆಡ್ ಮಾಡ್ಕೋಬಹುದು. ಇಲ್ಲಿ ಲೈನ್ ವೇಟ್ ನ ನೀವು ಚೇಂಜ್ ಮಾಡ್ಕೋಬಹುದು. ಇಲ್ಲಿ ನಾನು ಡಿಫಾಲ್ಟ್ ಅಂತ ತಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ 0.00 mm ಇದೆ. ಸೊ 0.5 mm ಇದೆ. ಇಲ್ಲಿ 0.30 mm ಇದೆ. ಸೊ ನೆಕ್ಸ್ಟ್ ಇಲ್ಲಿ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಡಿಫಾಲ್ಟ್ ಅಲ್ಲೇ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ ಮಾಡಿ. ಸೊ ಇಲ್ಲಿ ಚೇಂಜ್ ಆಗುತ್ತೆ. ನೀವು ಫಸ್ಟ್ ಲೇಯರ್ಸ್ ನ ಕ್ರಿಯೇಟ್ ಮಾಡುವಾಗ ಇಲ್ಲಿ ಚೇಂಜ್ ಮಾಡ್ಕೋಬೇಕು. ಸೊ ಚೇಂಜ್ ಮಾಡ್ಕೊಂಡು ನೆಕ್ಸ್ಟ್ ಸೊ ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕ್ಲೋಸ್ ಕೊಡ್ತೀನಿ. ಸೊ ಇವಾಗ ಲೇಯರ್ಸ್ ಎಲ್ಲ ಕ್ರಿಯೇಟ್ ಆಗಿದೆ. ಇಲ್ಲಿ ಲೇಯರ್ಸ್ ಅಲ್ಲಿ ಇನ್ ಕೇಸ್ ನೀವು ಲೈನ್ ತಗೊಂಡಿದ್ದೀರಾ, ಸೊ ಇಲ್ಲಿ ಲೈನ್ ನ ತಗೊಂಡಿದ್ದೀರಾ, ನೀವು ಲೇಯರ್ಸ್ ಗೆ ಅಪ್ಲೈ ಮಾಡ್ಬೇಕು. ಸೊ ಲೇಯರ್ಸ್ ಅಲ್ಲಿ ಮಾಡಿಲ್ಲ. ಸೊ ಇವಾಗ ಡ್ರಾಯಿಂಗ್ ಮಾಡಿರ್ತೀರಾ, ಮಾಡಿರೋ ಡ್ರಾಯಿಂಗ್ ನ ಲೇಯರ್ ಗೆ ಅಪ್ಲೈ ಮಾಡ್ಬೇಕು. ಅವಾಗ ಯಾವ ತರ ಮಾಡ್ಬೇಕು. ಸೊ ಇಲ್ಲಿ ಡ್ರಾಯಿಂಗ್ ಮಾಡಿದೀರಾ, ಸೊ ಇಲ್ಲಿ ಸರ್ಕಲ್ ತಗೋತೀನಿ, ಸರ್ಕಲ್ ಡ್ರಾ ಮಾಡ್ತೀನಿ. ಸೊ ಇಲ್ಲಿ ಡ್ರಾಯಿಂಗ್ ನ ಮಾಡಿದ್ದೀರಾ, ಇದನ್ನ ನೀವು ಲೇಯರ್ ಗೆ ಅಪ್ಲೈ ಮಾಡ್ಬೇಕು ಅಂದ್ರೆ ಸೊ ಆಲ್ರೆಡಿ ನೀವು ಲೇಯರ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ ಅಲ್ವಾ. ಸೊ ಇಲ್ಲಿ ಲೇಯರ್ 4 ಅಂತ ಇದೆ, ಲೇಯರ್ 5 ಅಂತ ಇದೆ. ಸೊ ಇಲ್ಲಿ ಲೇಯರ್ 4 ನ ಸೆಲೆಕ್ಟ್ ಮಾಡ್ತೀನಿ. ಲೇಯರ್ 4 ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸರ್ಕಲ್ ನ ಸೆಲೆಕ್ಟ್ ಮಾಡ್ತೀನಿ ಫಸ್ಟ್. ಸೊ ಇಲ್ಲಿ ಫಸ್ಟ್ ಸರ್ಕಲ್ ನ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಲೇಯರ್ಸ್ ಅಲ್ಲಿ ಬಂದು ಲೇಯರ್ 4 ಅಂದ್ರೆ ನಾನು ಮತ್ತೆ ಕ್ರಿಯೇಟ್ ಮಾಡ್ಕೊಂಡಿರ್ತೀನಿ. ಲೇಯರ್ ಪ್ರಾಪರ್ಟೀಸ್ ಅಲ್ಲಿ ಲೇಯರ್ ನ ಕ್ರಿಯೇಟ್ ಮಾಡ್ಕೊಂಡಿರ್ತೀನಿ. ಆ ಲೇಯರ್ ಅಲ್ಲಿ ಸರ್ಕಲ್ ನ ಅಪ್ಲೈ ಮಾಡ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ಲೈನ್ ಇದೆ. ಸೊ ಈ ಲೈನ್ ನ ಸೆಲೆಕ್ಟ್ ಮಾಡ್ಕೊಂಡು ಲೇಯರ್ ಪ್ರಾಪರ್ಟೀಸ್ ಅಲ್ಲಿ ಬರ್ತೀನಿ. ಇಲ್ಲಿ ಲೇಯರ್ 5 ಅಲ್ಲಿ ಆಡ್ ಮಾಡ್ತೀನಿ. ಸೊ ಇದು ಲೇಯರ್ ಪ್ರಾಪರ್ಟೀಸ್. ಸೊ ಒಂದೇ ಲೇಯರ್ ಅಲ್ಲಿ ಕ್ರಿಯೇಟ್ ಮಾಡಿ ತಗೊಂಡಿದ್ದೀನಿ ಅಂತ ಅದಕ್ಕೆ ಈ ತರ ಬರ್ತಿದೆ. ಸೊ ಇಲ್ಲಿ ನಾವು ನ್ಯೂ ಲೇಯರ್ ನ ಕ್ರಿಯೇಟ್ ಮಾಡ್ತಾ ಹೋದ್ರೆ ಸೊ ನ್ಯೂ ಲೇಯರ್ ಆಡ್ ಆಗ್ತಾ ಹೋಗುತ್ತೆ. ಈ ತರ ಕ್ರಿಯೇಟ್ ಮಾಡಬೇಕು. So in this today class, thank you.